Dear students, in the last session we studied about few aspects of the genetic engineering process. In this session we are going to study the tools of recombinant DNA technology. ಲಾಸ್ಟ್ ಸೆಷನ್ನಲ್ಲಿ ನಾವು ಟೂಲ್ಸ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿನ ಲಿಸ್ಟ್ ಮಾಡಿದ್ವಿ. ಅದು ಯಾವುದ್ಯಾವುದು ಅಂತ ಅಂದರೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್, ಕ್ಲೋನಿಂಗ್ ವೆಕ್ಟರ್ಸ್, ಪಾಲಿಮರೇಸ್ enzymes, desired gene, competent host and the DNA ligases are the ligases. So let us study one by one. Firstly, the restriction enzymes. These are very important tool for the recombinant DNA technology. So these are popularly known as molecular scissors. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ನ ಮಾಲಿಕ್ಯುಲರ್ ಸಿಸರ್ಸ್ ಅಂತ ಹೇಳಿ ಕರೀತಾರೆ. ಬಿಕಾಸ್ ದೇ ಕಟ್ ಡಿ ಎನ್ ಎ ಎಟ್ ಸ್ಪೆಸಿಫಿಕ್ ಸೀಕ್ವೆನ್ಸ್. ಸೊ ಸ್ಪೆಸಿಫಿಕ್ ಸೀಕ್ವೆನ್ಸಲ್ಲಿ ಡಿ ಎನ್ ಎನ ಕಟ್ ಮಾಡ್ತಾ ಇದೆ. ಮಾಮೂಲಿ ರೆಗ್ಯುಲರ್ಲಿ ನಾವು ಸಿಸರ್ಸ್ ಅಂದರೆ ಏನಂತ ಹೇಳ್ತಾ ಇದ್ದೀವಿ, ದಟ್ ವಿಲ್ ಡೂ ದ ಕಟ್ಟಿಂಗ್ ಪ್ರೋಸೆಸ್. ಸೊ ಅದೇ ಪ್ರೋಸೆಸ್ಸನ್ನು ಇಲ್ಲಿ ಡಿ ಎನ್ ಎಲ್ಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಮಾಡ್ತಾ ಇದೆ. ಹಾಗಾಗಿ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಪಾಪ್ಯುಲರ್ಲಿ ನೋನ್ ಆಸ್ ಮಾಲಿಕ್ಯುಲರ್ ಸೀಸರ್ಸ್. So these restriction enzymes, there are two types mainly. First one is the exonucleases and another one is the endonucleases. There are two types of restriction enzymes. These are abbreviatedly known as, abbreviated formally ಏನಂತ ಕರೀತಾರೆ ಇದನ್ನ, REN, REN ಅಂತ ಹೇಳಿ ಕರೀತಾರೆ. REN means restriction endonucleases. There are two types of restriction endonucleases. One is the exonucleases, another type is the endonucleases. So restriction exonucleases and the exonucleases and the restriction endonucleases. What the exonucleases will do? Exonuclease ಏನು ಫಂಕ್ಷನ್ನ ಪರ್ಫಾರ್ಮ್ ಮಾಡ್ತಾ ಇದೆ? ಸೊ ದೀಸ್ ವಿಲ್ ಆ್ಯಡ್ the methyl groups to the DNA. So first function is the cutting of the DNA molecule. DNA molecule ನ ಕಟ್ ಮಾಡ್ತಾ ಇದೆ. ಸೊ ಕಟ್ ಆಗಿರುವಂಥ ಎಂಡಲ್ಲಿ, ದೀಸ್ ಆರ್ ದ ಕಟ್ ಎಂಡ್ಸ್. ಇಫ್ ಇಟ್ ಈಸ್ ಲೀವ್ ಲೈಕ್ ದಿಸ್, ಹೀಗೇನೆ ಬಿಟ್ಟರೆ, ಇಫ್ ದ ಕಾಂಪ್ಲಿಮೆಂಟ್ರಿ ಎಂಡ್ಸ್ ಆರ್ ದೇರ್, ಕಾಂಪ್ಲಿಮೆಂಟ್ರಿ ಡಿ ಎನ್ ಎ ಬೇಸಸ್ ಇತ್ತು ಅಂತ ಅಂದರೆ ಸೆಲ್ಫ್ ಲೈಗೇಷನ್ ಆಗುತ್ತೆ. ದಿಸ್ ಎಂಡ್ ವಿಲ್ ಲೈಗೇಟ್ಸ್ ಆರ್ ಜಾಯಿನ್ಸ್ ವಿತ್ ದಿಸ್ ಎಂಡ್. ಸೊ ಸೇಮ್ ಮಾಲಿಕ್ಯೂಲಲ್ಲಿ ಲೈಗೇಷನ್ ಆಗುತ್ತೆ, ಇದನ್ನ ಸೆಲ್ಫ್ ಲೈಗೇಷನ್ ಅಂತ ಕರಿತೀವಿ. ಸೊ ಆಗ ದೇರ್ ಇಸ್ ನೋ ಸ್ಪೇಸ್ ಟು ಇನ್ಸರ್ಟ್ ದ ಡಿಸೈರ್ಡ್ ಜೀನ್. ಸೊ ಬೇರೆ ಫಾರಿನ್ ಜೀನನ್ನು ಇನ್ಸರ್ಟ್ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಪೇಸ್ ಇರೋದಿಲ್ಲ ಸೆಲ್ಫ್ ಲೈಗೇಷನ್ ಆಗೋದ್ರಿಂದ. ಹಾಗಾಗಿ ಟು ಪ್ರಿವೆಂಟ್ ದ ಸೆಲ್ಫ್ ಲೈಗೇಷನ್ ಪ್ರೋಸೆಸ್ ಎಟ್ ದ ಕಟ್ ಎಂಡ್ಸ್, ದ ಮಿಥೈಲ್ ಗ್ರೂಪ್ ವಿಲ್ ಬಿ ಆ್ಯಡೆಡ್. ಮಿಥೈಲ್ ಕಟ್ ಎಂಡ್ಸಲ್ಲಿ ಮಿಥೈಲ್ ಗ್ರೂಪ್ ಆ್ಯಡ್ ಆಗೋದ್ರಿಂದ ಏನಾಗುತ್ತೆ, ಸೆಲ್ಫ್ ಲೈಗೇಷನ್ನ ಈ ಎಕ್ಸೋನ್ಯೂಕ್ಲಿಯಸಸ್ಸು ಪ್ರಿವೆಂಟ್ ಮಾಡುತ್ತೆ. ಸೊ ಅನದರ್ ಟೈಪ್ ಇಸ್ ಅ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ಇದನ್ನ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅಂತ ಯಾಕೆ ಕರೀತಾರೆ ಈ ಎನ್ಸೈಮ್ಸ್ಗಳನ್ನು ಅಂತ ಅಂದರೆ, ದಿಸ್ ಸ್ಪೆಸಿಫಿಕಲಿ ರೆಸ್ಟ್ರಿಕ್ಟೆಡ್ ಸೈಟಲ್ಲಿ ಮಾತ್ರ, ಅಂದರೆ ಸ್ಪೆಸಿಫಿಕ್ ಸೈಟಲ್ಲಿ ಮಾತ್ರ ಡಿ ಎನ್ ಎ ಮಾಲಿಕ್ಯೂಲ್ಸ್ನ ಕಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಅಂತೇಳಿ ಕರಿತೀವಿ. ನೋಡಿ, ಮೇನ್ಲಿ ಟೂ ಟೈಪ್ಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ದೇರ್. ದೇ ಆರ್ ದ ಎಕ್ಸೋನ್ಯೂಕ್ಲಿಯೇಸಸ್ ಆ್ಯಂಡ್ ದ ಎಂಡೋನ್ಯೂಕ್ಲಿಯೇಸಸ್. ಎಕ್ಸೋನ್ಯೂಕ್ಲಿಯೇಸ್ ಏನು ಮಾಡ್ತಾ ಇದೆ, ದಟ್ ವಿಲ್ ಆ್ಯಡ್ ಮಿಥೈಲ್ ಗ್ರೂಪ್ಸ್ ಟು ದ ಡಿ ಎನ್ ಎ ಕಟ್ ಎಂಡ್ಸಲ್ಲಿ ಏನು ಮಾಡ್ತಾ ಇದೆ, ಮಿಥೈಲ್ ಗ್ರೂಪನ್ನು ಆ್ಯಡ್ ಮಾಡಿ ಸೆಲ್ಫ್ ಲೈಗೇಷನ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಇದೆ ಎಕ್ಸೋನ್ಯೂಕ್ಲಿಯೇಸಸ್. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಏನು ಮಾಡ್ತಾ ಇದೆ, ದಟ್ ವಿಲ್ ಕಟ್ ದ ಸ್ಪೆಸಿಫಿಕ್ ಡಿ ಎನ್ ಎ ಸೀಕ್ವೆನ್ಸ್ ಇನ್ ದ ಡಿ ಎನ್ ಎ ಮಾಲಿಕ್ಯೂಲ್. ಡಿ ಎನ್ ಎ ಮಾಲಿಕ್ಯೂಲಲ್ಲಿ ಸ್ಪೆಸಿಫಿಕ್ ಸೀಕ್ವೆನ್ಸನ್ನು ಕಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಎನ್ಸೈಮನ್ನು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಅಂತೇಳಿ ಕರಿತೀವಿ. ದ first restriction endonuclease is a Hind second. Hind second is the first restriction endonuclease. So then later more than
900 strains of restriction, 900 more than 900 restriction enzymes are isolated from nearly over the 230 strains of bacteria. Nearly 230 strains of bacteria ಇಂದ 900 restriction enzymes ಅನ್ನು ಐಸೋಲೇಟ್ ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ. ಸೊ these recognize different recognition sequences. ಈ ಎಲ್ಲ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಪ್ರತಿಯೊಂದು ಕೂಡ ಒಂದೊಂದು ಪ್ರತ್ಯೇಕವಾದಂಥ ರಿಕಗ್ನಿಷನ್ ಸೀಕ್ವೆನ್ಸನ್ನು ರಿಕಗ್ನೈಸ್ ಮಾಡ್ತಾ ಇದೆ. ಆ ರಿಕಗ್ನಿಷನ್ ಸೈಟನ್ನು ಅಥವಾ ರಿಕಗ್ನಿಷನ್ ಸೀಕ್ವೆನ್ಸನ್ನು ಕಟ್ ಮಾಡ್ತಾ ಇದೆ. ಸೊ how these restriction enzymes are naming, nomenclature of restriction enzymes we are going to deal now. ಸೊ ಹೇಗೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಐಸೋಲೇಟ್ ಮಾಡಿದ ನಂತರ ನೇಮಿಂಗ್ ಮಾಡ್ತಾರೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಸೊ ನಾವಿಲ್ಲಿ ಫಸ್ಟ್ ಏನು ನೋಡಿದ್ವಿ, ಫಸ್ಟ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಐಸೋಲೇಟ್ ಆಗಿರೋದು ಯಾವುದು ಅಂತ ನೋಡಿದ್ವಿ, ದಟ್ ಈಸ್ ಹಿಂಡು. ಸೆಕೆಂಡ್ ಅಂತ ನೋಡಿದ್ವಿ. ಹಾಗೆ ಈ EcoR1 ಅಂಥೇಳಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದೇ ರೀತಿ HPA ಎನ್ಸೈಮ್ಸ್, ಈ ರೀತಿಯಾಗಿ ಬೇರೆ ಬೇರೆ ನೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಈ ಎನ್ಸೈಮ್ಸ್ಗಳನ್ನು ನೇಮಿಂಗ್ ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯೂಶುವಲಿ ದ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ EcoR ಫಸ್ಟನ್ನು ನಾವು ನೋಡೋಣ. ಸೊ ಇಲ್ಲಿ ಫಸ್ಟ್ 3 ಲೆಟರ್ಸ್, ಸೊ ದ ಫಸ್ಟ್ 3 ಲೆಟರ್ಸ್. So let us take the example as EcoR1. So the first 3 letters of the restriction enzymes, which among them first letter, ಈ 3 ಲೆಟರ್ಗಳಲ್ಲಿ ಫಸ್ಟ್ ಲೆಟರ್ ಯಾವುದರಿಂದ ಡಿರೈವ್ ಆಗಿರುತ್ತೆ? ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಫಸ್ಟ್ ಲೆಟರ್ ಆಫ್ ದ ಜೀನಸ್. ನೋಡಿ, ಫಸ್ಟ್ ಲೆಟರ್ ಆಫ್ ದ ನೇಮ್ ಕಮ್ಸ್ ಫ್ರಮ್ ದ ಜೀನಸ್ ನೇಮ್ ಆಫ್ ದ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದ ಜೀನಸ್ಸಿನ ಫಸ್ಟ್ ಲೆಟರಿಂದ ಡಿರೈವ್ ಮಾಡ್ಕೊಳ್ಳಾಗಿರುತ್ತೆ, ವಿಚ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್, ಆ್ಯಂಡ್ ಇಟ್ ಈಸ್ ಫಾಲೋಡ್ ಬೈ 2 ಲೆಟರ್ಸ್. 2 ಲೆಟರ್ಗಳಿಂದ ಫಾಲೋ ಆಗಿರುತ್ತೆ. ಸೊ ದೀಸ್ 2 ಸ್ಮಾಲ್ ಲೆಟರ್ಸ್ which are come from the species of the prokaryotic cell, means by the usually from which are isolated from the bacterial cell. Bacteria is the prokaryotic cell. So prokaryotic cell in a species name ಇಂದ ಈ ಸೆಕೆಂಡ್ 2 ಲೆಟರ್ಸ್ ಸ್ಮಾಲ್ ಲೆಟರ್ಸನ್ನು ಡಿರೈವ್ ಮಾಡ್ಕೊಳ್ಳಾಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಲೆಟರ್ ಆರ್ ಅಂತ ಏನು ನಾವಿಲ್ಲಿ ನೋಡ್ತಾ ಇದ್ದೀವಿ, ದಿಸ್ ಲೆಟರ್ ಇಸ್ ದ it represents the strain. Strain ಅಂದರೆ genetic variability ಅಂತ ಹೇಳ್ತೀವಿ. So it represents the strain of the prokaryotic cell. And ಇನ್ನೊಂದು ಲಾಸ್ಟ್ ರೋಮನ್ ಲೆಟರ್ ಏನಿರುತ್ತೆ, that Roman letter which follows this strain letter, that indicates the order in which the enzymes were isolated from that strain of bacteria. ಸೊ ಹೀಗೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸನ್ನು ನೇಮಿಂಗ್ ಮಾಡಲಾಗತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಾವಿಲ್ಲಿ EcoR1 ಅನ್ನು ಸ್ಟಡಿ ಮಾಡ್ತಾ ಇದ್ದೀವಿ. EcoR1 ಅನ್ನುವಂಥದ್ದು ಇಶ್ಚರೀಷಿಯಾ ಕೋಲೈ ಅನ್ನುವಂಥ ಬ್ಯಾಕ್ಟೀರಿಯಾಯಿಂದ ಒಬ್ಟೈನ್ ಮಾಡ್ಕೊಳ್ಳಲಾಗಿದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ EcoR1. ಸೊ ಫಸ್ಟ್ 3 ಲೆಟರ್ಸ್, ಸೊ ಫಸ್ಟ್ 3 ಲೆಟರ್ಸ್ ಏನಾಗಿರುತ್ತೆ, ಅದರಲ್ಲಿ ಫಸ್ಟ್ ಲೆಟರು ಜೀನಸ್ ನೇಮಿಂದ ಡಿರೈವ್ ಮಾಡ್ಕೊಳ್ಳಾಗಿರುತ್ತೆ, ಅದನ್ನು ಕ್ಯಾಪಿಟಲ್ ಲೆಟರಲ್ಲಿ ಬರೆದಿರ್ತಾರೆ. ಸೊ ದೆನ್ ನೆಕ್ಸ್ಟ್ ಫಾಲೋಡ್ ಬೈ 2 ಸ್ಮಾಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ನ ಫಾಲೋ ಮಾಡ್ತಾ ಇರುವಂಥ 2 ಸ್ಮಾಲ್ ಲೆಟರ್ಸ್ ಆರ್ ನಥಿಂಗ್ ಬಟ್ ದ ಲೆಟರ್ಸ್ ಡಿರೈವ್ಡ್ ಫ್ರಮ್ ದ ಸ್ಪೀಶೀಸ್ ನೇಮ್, ಆ್ಯಂಡ್ ದೆನ್ ಆರ್ ಈಸ್ ದ ಸ್ಟ್ರೈನ್ ನೇಮ್ ಫ್ರಮ್ ವಿಚ್ ಇಟ್ ಈಸ್ ಐಸೋಲೇಟೆಡ್, ಆ್ಯಂಡ್ the Roman number which is followed by the R means the strain which is the order in which the enzyme which is isolated from that
ಬ್ಯಾಕ್ಟೀರಿಯಾ. ಸೊ ನೋಡಿ, ನಾವು ಈಕೋ R1 ಅನ್ನುವಂಥದ್ದು ಇಸ್ಚೆರಿಷಿಯಾ ಕೊಲೈ ಅನ್ನುವಂಥ ಬ್ಯಾಕ್ಟೀರಿಯಾ ಇಂದ ಡಿರೈವ್ ಮಾಡ್ಕೊಳ್ಳಾಗಿದೆ. ಫಸ್ಟ್ ಲೆಟರು ಇಸ್ಚೆರಿಷಿಯಾ ಇಂದ ಡಿರೈವ್ ಆಗಿದೆ, ಫಸ್ಟ್ ಲೆಟರನ್ನು ತಗೊಂಡಿದ್ದಾರೆ. ಆ್ಯಂಡ್ ದೆನ್ next two letter followed by this E. It is the co. It is from the genus name written in small letter, and then the R is the strain from which they are isolated, and the first letter, Roman letter, which is the order which is in which they are isolated from that strain of bacteria. So this is about the nomenclature. ಹೀಗೆ ಹಿಂಡ್ ಅನ್ನುವಂತಹ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಇದೆ. ದೀಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ದೇ ಆರ್ isolated from the Haemophilus influenzae bacteria, and HPA restriction enzymes also there. These are isolated from the Haemophilus parainfluenzae bacteria. Like that, so many numbers of restriction enzymes are available now. They are isolated from different types of bacteria. So ECO R1 is discussed now. So let us study the mode of action of restriction enzymes. Mode of action na study ಮಾಡೋಣ. So ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ನೇಮ್ ಬಂದಿರೋದೇ ಇದು ಸ್ಪೆಸಿಫಿಕ್ ಸೀಕ್ವೆನ್ಸ್, ರೆಸ್ಟ್ರಿಕ್ಟೆಡ್ ಸೈಟನ್ನು ಮಾತ್ರ ಕಟ್ ಮಾಡ್ತಾ ಇದೆ. ಹಾಗಾಗಿನೇ ಈ ಎನ್ಸೈಮ್ಸನ್ನ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳಿ ಕರೆಯೋದು. ಸೊ ಇಫ್ ದ ಡಿ ಎನ್ ಎ ಸೀಕ್ವೆನ್ಸ್ ಈಸ್ ದೇರ್, if the DNA sequence is there, if it is the DNA sequence, the restriction endonuclease, it inspects the entire length of the DNA. DNA ಸೀಕ್ವೆನ್ಸನ್ನು ಎಲ್ಲಿ ಬೇಕಂದ್ರಲ್ಲಿ ಕಟ್ ಮಾಡ್ತಾ ಇಲ್ಲ. ಫಸ್ಟ್ಲಿ ಇದು ಏನು ಮಾಡ್ತಾ ಇದೆ, ಎಂಟರ್ DNA ಸೀಕ್ವೆನ್ಸನ್ನ ಇನ್ಸ್ಪೆಕ್ಟ್ ಮಾಡುತ್ತೆ. ಇಟ್ ಇನ್ಸ್ಪೆಕ್ಟ್ ದ ಲೆಂತ್ ಆಫ್ ಅ DNA ಸೀಕ್ವೆನ್ಸ್. DNA ಸೀಕ್ವೆನ್ಸಿನ ಲೆಂತನ್ನ ಇನ್ಸ್ಪೆಕ್ಟ್ ಮಾಡುತ್ತೆ. ಆ್ಯಂಡ್ the very important is they will identify the palindrome sequence, that is the restriction site. Palindrome sequence ಅಂತ ಅಂದರೆ ಏನು? ಸೊ ನಿಮ್ಗೆ ಗೊತ್ತೇ ಇದೆ 3' ಡೈರೆಕ್ಷನ್ and the 5' direction, and the vice versa the 5' to 3' direction. So ಇಲ್ಲೇನಾಗ್ತಾ ಇದೆ, the sequence which reads same in the forward direction and also in the backward direction, ಎರಡೂ ಡೈರೆಕ್ಷನಲ್ಲೂ ಕೂಡ ಏನಾಗ್ತಾ ಇದೆ, ಸೇಮ್ ನ್ಯೂಕ್ಲಿಯೋಟೈಡ್ ಬೇಸನ್ನು ಪ್ರೊನೌನ್ಸ್ ಮಾಡ್ತಾ ಇದೆ. ಸೊ ಎಕ್ಸಾಂಪಲ್, ನಾವೊಂದು ವರ್ಡನ್ನು ನೋಡೋದಾದರೆ ಮಲಯಾಳಂ ಅನ್ನುವಂಥ ವರ್ಡ್ ಇಲ್ಲಿ ನೋಡಿ, ಫಾರ್ವರ್ಡ್ ರೀಡ್ ಮಾಡಿದಾಗ ದಿಸ್ ರೀಡ್ಸ್ ಆಸ್ ಮಲಯಾಳಂ. ದ ಸೇಮ್ ಸ್ಪೆಲ್ when we read this from the backward direction ಅಲ್ಲೂ ಕೂಡ ರೀಡ್ ಮಾಡಿದಾಗ it pronounces same Malayalam. Like that, radar, it reads both same word in the both direction. Like that, Gadag. ಇದೇ ರೀತಿಯಾಗಿ ಏನಾಗ್ತಾ ಇದೆ, DNA ಸೀಕ್ವೆನ್ಸ್ ಅಲ್ಲೂ ಕೂಡ ನ್ಯೂಕ್ಲಿಯೋಟೈಡ್ಸ್ 5' direction to 3' direction, and from the 3' direction to the 5' direction, it reads the same, it sounds the same. ನೋಡಿ, GAATTC, and again from this opposite direction GAATTC. ಹೀಗೆ ಒಂದೇ ರೀತಿಯಾದಂತಹ ನ್ಯೂಕ್ಲಿಯೋಟೈಡ್ ಬೇಸಿಸ್ನ ಕಾಂಪ್ಲಿಮೆಂಟ್ರಿ ಬೇಸಿಸನ್ನು ಎರಡೂ ಡೈರೆಕ್ಷನ್ನಲ್ಲಿ ಏನು ಮಾಡ್ತಾ ಇದೆ, ರೀಡ್ ಮಾಡ್ತಾ ಇದೆ. ದಿಸ್ ಸೈಟ್ ಈಸ್ ಐಡೆಂಟಿಫೈಡ್ ಆಸ್ ದ ರಿಕಗ್ನಿಷನ್ ಸೈಟ್. This is the restriction site. So this site will be identified by the restriction enzyme. So after the identification of the specific recognition sequence, ಈ palindrome sequence ಇರುವಂಥ ಸೈಟನ್ನು ಏನಂತ ಕರೀತಾರೆ, ರಿಕಗ್ನಿಷನ್ ಸೀಕ್ವೆನ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ these enzymes that will recognize and cut open specific sequence of the nucleotide bases in the DNA molecule. These sequences are called as recognition sequence. This recognition sequence called as the restriction site. Restriction site ಅಂದರೆ ನಾವು ಮೇನ್ ಏನಂತ ನೆನ್ಪಿಟ್ಕೋಬೇಕು, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅನ್ನ ನಾವು ರೆಸ್ಟ್ರಿಕ್ಷನ್ ಸೈಟ್ ಅಂತ ಹೇಳಿ ಹೇಳ್ತೀವಿ. ದಟ್ ರೀಡ್ಸ್ ಸೇಮ್ ನ್ಯೂಕ್ಲಿಯೋಟೈಡ್ಸ್ ಇನ್ ದ
ಫಾರ್ವರ್ಡ್ ಡೈರೆಕ್ಷನ್ ಆ್ಯಂಡ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ಫಾರ್ವರ್ಡ್ ಡೈರೆಕ್ಷನ್ ಅಂದರೆ 3' to 5' ಡೈರೆಕ್ಷನ್, ಬ್ಯಾಕ್ವರ್ಡ್ ಮೀನ್ಸ್ it is the 5' to 3' direction. So this, when inspecting the entire length of DNA sequence, the restriction enzyme finds the specific recognition sequence and it will bind to that DNA. ಆ DNA ಸೀಕ್ವೆನ್ಸಿಗೆ, ಸ್ಪೆಸಿಫಿಕ್ ಸೀಕ್ವೆನ್ಸಿಗೆ ಬೈಂಡ್ ಆಗುತ್ತೆ ಆ್ಯಂಡ್ ಕಟ್ ಈಚ್ ಆಫ್ 2 strands ಆಫ್ ದ ಡಬಲ್ ಹೆಲಿಕ್ಸ್ ಎಟ್ ಅ ಸ್ಪೆಸಿಫಿಕ್ ಪಾಯಿಂಟ್ ಇನ್ ದೇರ್ ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನ್. ನೋಡಿ ಇಲ್ಲಿ ನಾವು ಇಲ್ಲಿ ರೆಸ್ಟ್ರಿಕ್ಷನ್ ಎನ್ಸೈಮ್ ಕೊಟ್ಟಿರುವಂಥದ್ದು ಈಕೋಲೈನ ನಾವಿಲ್ಲಿ ನೋಡ್ತಾ ಇದ್ದೀವಿ. EcoR1 ಫಂಕ್ಷನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ದಿಸ್ EcoR1 that recognizes the palindromic sequence. ಯಾವುದು palindromic sequence? GAA-TTC in forward direction and GAA-TTC in the backward direction also. This sequence will be recognized by the EcoR1 and this palindromic sequence the restriction enzyme acts. It binds and cut away from the center. Palindromic sequence ಅಲ್ಲಿ center ಇಂದ ಸ್ವಲ್ಪ ದೂರದಲ್ಲಿ ಕಟ್ ಮಾಡ್ತಾ ಇದೆ. ಸೊ ದಿಸ್ ವಿಲ್ ಕಟ್ ಆನ್ ದಿಸ್ ಡೈರೆಕ್ಷನ್ ಆ್ಯಂಡ್ ರಿಮೂವ್ಸ್ these nucleotide bases, and on this sequence this cuts here on the same nucleotide bases. ಎರಡು ಡಬಲ್ ಹೆಲಿಕ್ಸ್ ಅಲ್ಲಿ ಎರಡು ಸ್ಟ್ರಾಂಡ್ಗಳಲ್ಲಿ ಸೇಮ್ ಸೀಕ್ವೆನ್ಸ್ ಅನ್ನು ಕಟ್ ಮಾಡ್ತಾ ಇದೆ. ಸೊ ದಿಸ್ ವಿಲ್ ರಿಮೂವ್ಸ್ ದಿಸ್ ಸೀಕ್ವೆನ್ಸ್. This will leaves the sticky ends. Sticky ends andre these ends which are allowed to, these are the overhanging stretches and these will allow to form the hydrogen bond with their complementary counterparts. ಕಾಂಪ್ಲಿಮೆಂಟ್ರಿ ಆಗಿರುವಂಥ ಇದೇ ರೀತಿಯ ಸ್ಟಿಕ್ಕಿ ಎಂಡ್ಸ್, ಅನದರ್ DNA ಸ್ಟ್ರಾಂಡಿನ ಸ್ಟಿಕ್ಕಿ ಎಂಡ್ಸಿಗೆ ಇದು ಕಾಂಪ್ಲಿಮೆಂಟ್ರಿಯಾಗಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋದ್ರ ಮೂಲಕ ಬೈಂಡ್ ಆಗತ್ತೆ. ದಿಸ್ ಈಸ್ ಕಾಲ್ಡ್, ದಿಸ್ ಸ್ಟ್ರಾಂಡ್ ಈಸ್ ಕಾಲ್ಡ್ ಆಸ್, ಆರ್ ದಿಸ್ ಸ್ಟ್ರೆಚ್ ಈಸ್ ಕಾಲ್ಡ್, ಓವರ್ ಹ್ಯಾಂಗಿಂಗ್ ಸ್ಟ್ರೆಚಸ್ ಆರ್ ನೋನ್ ಆಸ್ ಸ್ಟಿಕ್ಕಿ ಎಂಡ್ಸ್. ಸೊ ಸ್ಟಿಕ್ಕಿ ಎಂಡ್ಸ್ ಅಂತ ಅಂದರೆ ದೀಸ್ ವಿಲ್ ಫಾರ್ಮ್ಸ್ ದ ಹೈಡ್ರೋಜನ್ ಬಾಂಡ್ಸ್ ವಿತ್ ದೇರ್ ಕಾಂಪ್ಲಿಮೆಂಟ್ರಿ ಕೌಂಟರ್ ಪಾರ್ಟ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ sticky ends, and this sticky ends will complementary bind to the nucleotides. DNA strand in a complementary nucleotide basis ಗೆ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋದ್ರ ಮೂಲಕ ಏನಾಗುತ್ತೆ, ಬೈಂಡ್ ಆಗುತ್ತೆ. that will be catalyzed by the enzymes, the DNA ligases. ಜಾಯಿನಿಂಗ್ ಪ್ರಾಸೆಸ್ಸನ್ನು ಕೆಟಲೈಸ್ ಮಾಡ್ತಾ ಇರೋ ಎನ್ಸೈಮ್ಸ್ ಯಾವುದು? DNA ligases. So these are called as molecular sweepers or molecular stitchers because they will stitch the sticky ends with the complementary nucleotide bases with the by the formation of hydrogen bonds. So let us see the mode of action on the DNA of vector DNA and also in the foreign DNA. So ಕಾಂಪ್ಲಿಮೆಂಟ್ರಿ ಸ್ಟಿಕ್ಕಿ ಎಂಡ್ಸ್ ಫಾರ್ಮೇಷನ್ ಆಗಬೇಕು ಅಂತಂದರೆ ವೆಕ್ಟರ್ DNA ಮತ್ತು ಫಾರಿನ್ DNA ಎರಡೂ ಕೂಡ ಒಂದೇ ಮಾಲಿಕ್ಯುಲರ್ ಸಿಸರಿಂದ, ಅಂದರೆ ಒಂದೇ ರೆಸ್ಟ್ರಿಕ್ಷನ್ ಎನ್ಸೈಮ್ಸಿಂದ ಟ್ರೀಟ್ ಮಾಡಬೇಕಾಗತ್ತೆ. ಸೊ ವೆನ್ ವಿ ಟ್ರೀಟೆಡ್ ದ ಸೇಮ್ ದ ವೆಕ್ಟರ್ DNA and the foreign DNA, that will form a sticky ends which are complementary to each other, then they are joined by the hydrogen bonds. This process will catalyzed by the enzyme, the DNA ligases. ಇಲ್ಲಿ ನೋಡಿ, ಎರಡು DNAಗಳನ್ನು ವೆಕ್ಟರ್ DNA ಮತ್ತು ಫಾರಿನ್ DNAನ ಸೇಮ್ ಎನ್ಸೈಮಿಂದ ಟ್ರೀಟ್ ಮಾಡಿದಾಗ ಇನ್ ದ ವೆಕ್ಟರ್ DNA the EcoR1 inspects the entire length. GAA-TTC palindromic sequence ಅನ್ನು ರೆಕಗ್ನೈಸ್ ಮಾಡ್ತಾ ಇದೆ. ಇನ್ನೇ ರೆಸ್ಟ್ರಿಕ್ಷನ್ ಸೈಟ್ ಅಥವಾ ರೆಕಗ್ನಿಷನ್ ಸೀಕ್ವೆನ್ಸ್ ಅಂತೇಳಿ ಕರೀತಾರೆ. ಹಿಯರ್ ಆಲ್ಸೋ ಇನ್ ದ ಕೇಸ್ ಆಫ್ ಫಾರಿನ್ DNA, ಹಿಯರ್ ಆಲ್ಸೋ ದೇ ವಿಲ್ ಐಡೆಂಟಿಫೈಸ್ ದ palindromic sequence. ಸೊ ನಾವು ಆಲ್ರೆಡಿ ಹೇಳಿದ್ದೀವಿ, ದೀಸ್ ಕಟ್ ಬೈಂಡ್ ಆ್ಯಂಡ್ ಕಟ್ ಲಿಟಲ್ ಅವೇ ಫ್ರಮ್ ದ ಸೆಂಟರಿಂದ ಸ್ವಲ್ಪ ದೂರದಲ್ಲಿ ಏನು ಮಾಡ್ತಾ ಇದೆ, ಕಟ್ ಮಾಡ್ತಾ ಇದೆ. ಹಿಯರ್ ಇನ್ ದ ಕೇಸ್ ಆಫ್ ಫಾರಿನ್ DNA ಆಲ್ಸೋ away from the center on the both complementary strands these restriction enzyme acts,
and cuts. Here these forms the sticky ends in the both cases. This sticky end which is present in the vector DNA complementary to the sticky end present in the foreign DNA. This sticky end complementary base pairs with the nucleotide bases present in the sticky end of the vector DNA. This joining process will be carried out by the enzyme, catalyzed by the enzyme DNA ligases. ಹೀಗೆ ಎರಡು ಕಾಂಪ್ಲಿಮೆಂಟರಿ DNA ಸೀಕ್ವೆನ್ಸ್ಗಳನ್ನು ಸ್ಟಿಕ್ಕಿ ಎಂಡಲ್ಲಿ ಜಾಯಿನ್ ಮಾಡ್ತಾ ಇರೋದ್ರಿಂದ DNA ಲೈಗೇಸ್ ಎನ್ಸೈಮ್ಸನ್ನ ಮಾಲಿಕ್ಯುಲರ್ ಸ್ವಿವರ್ಸ್ ಅಂತಾರೆ. ರೆಸ್ಟ್ರಿಕ್ಷನ್ ಎನ್ಸೈಮ್ಸು DNA ಕಟ್ ಮಾಡ್ತಾ ಇರೋದ್ರಿಂದ ಮಾಲಿಕ್ಯುಲರ್ ಸಿಸರ್ಸ್ ಅಂತ ಹೇಳಿ ಕರೀತಾರೆ. ಸೊ ದಿಸ್ ಈಸ್ ಅಬೌಟ್ ದ ಮೋಡ್ ಆಫ್ ಆಕ್ಷನ್ ಆಫ್ ದ ರೆಸ್ಟ್ರಿಕ್ಷನ್ enzymes.